ನಮಸ್ಕಾರ ಸ್ನೇಹಿತರೆ. ಕ್ರಿಕೆಟ್ ಪ್ರೇಮಿಗಳ ಹಬ್ಬ ಐಪಿಎಲ್ ಮತ್ತೆ ಶುರುವಾಗಿದೆ. ಸ್ಟೇಡಿಯಂನಲ್ಲಿ ನೇರವಾಗಿ ಪಂದ್ಯಗಳ ನೋಡೋದು ಪ್ರತಿಯೊಬ್ಬ ಅಭಿಮಾನಿಗಳ ಕನಸು. ಆದರೆ ಟಿಕೆಟ್ ಸಿಗೋದು ಮಾತ್ರ ದಿನದಿಂದ ದಿನಕ್ಕೆ ಕಷ್ಟವಾಗುತ್ತಿದೆ. ಈ ನಡುವೆ ಇದೀಗ ದೊಡ್ಡ ವಿಚಾರ ಹುಟ್ಟಿಕೊಂಡಿದೆ. ಶಾಸಕರಿಗೆ ಐಪಿಎಲ್ ಟಿಕೆಟ್ ನೀಡುವ ವಿಚಾರ. ಫ್ಯಾನ್ಸ್ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಏನಿದು ಸಂಪೂರ್ಣ ಘಟನೆ, ಯಾಕೆ ವಿವಾದ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಿಧಾನಸಭೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪ ಅವರು ಮಹತ್ವದ ಬೇಡಿಕೆಯನ್ನು ಮುಂದಿಟ್ಟರು. ಪ್ರತಿ ಶಾಸಕರಿಗೂ ಕನಿಷ್ಠ 5 ಐಪಿಎಲ್ ಟಿಕೆಟ್ ನೀಡಬೇಕೆಂದು ಅವರು ಒತ್ತಾಯಿಸಿದರು. ಈ ಹೇಳಿಕೆ ಹೊರಬಂದ ತಕ್ಷಣವೇ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಯಾಕೆಂದರೆ ಈಗಾಗಲೇ ಫ್ಯಾನ್ಸ್ಗೆ ಟಿಕೆಟ್ ಸಿಗೋದು ತುಂಬಾ ಕಷ್ಟ. ಆನ್ಲೈನ್ನಲ್ಲಿ ಕೆಲವು ಸೆಕೆಂಡ್ಗಳಲ್ಲಿ ಸೋಲ್ಡ್ ಔಟ್, ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಟಿಕೆಟ್ಗಳು ಮಾತ್ರ ಲಭ್ಯ. ಹೀಗಿರುವಾಗ ಶಾಸಕರಿಗೆ ವಿಶೇಷ ಸೌಲಭ್ಯ ಯಾಕೆ ಎಂಬ ಪ್ರಶ್ನೆ ಹೇಳಿತ್ತು. ಈ ವಿಷಯ ಗಂಭೀರವಾಗುತ್ತಿದ್ದಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೆಎಸಿ ಅಧ್ಯಕ್ಷರ ಜೊತೆ ಸಭೆ ನಡೆಸಿದರು. ಈ ಸಭೆಯಲ್ಲಿ ಹಲವು ಪ್ರಮುಖ ವಿಚಾರಗಳನ್ನು ಚರ್ಚಿಸಲಾಯಿತು. ಶಾಸಕರ ಬೇಡಿಕೆ, ಫ್ಯಾನ್ಸ್ ಅಸಮಾಧಾನ, ಟಿಕೆಟ್ ಕೊರತೆ, ಭದ್ರತೆ ಮತ್ತು ವ್ಯವಸ್ಥೆ. ಸಭೆ ಬಹಳ ಸಮಯ ನಡೆದಿದ್ದು, ಎಲ್ಲಾ ಅಂಶಗಳನ್ನು ಪರಿಗಣಿಸಿ ನಿರ್ಧಾರ ಕೈಗೊಳ್ಳಲಾಯಿತು. ಸಭೆಯ ನಂತರ ಕೆಎಸಿ ಮಹತ್ವದ ತೀರ್ಮಾನ ತೆಗೆದುಕೊಂಡಿತು. ಪ್ರತಿ ಶಾಸಕರಿಗೆ 2 ಐಪಿಎಲ್ ಟಿಕೆಟ್ ನೀಡಲು ಒಪ್ಪಿಗೆ ಸೂಚಿಸಲಾಗಿದೆ. ಅಂದರೆ 5 ಟಿಕೆಟ್ ಬೇಡಿಕೆಯನ್ನು ಕಡಿಮೆ ಮಾಡಿ 2 ಟಿಕೆಟ್ಗಳಿಗೆ ಸೀಮಿತಗೊಳಿಸಲಾಗಿದೆ. ಇದು ಸಮತೋಲನದ ನಿರ್ಧಾರ ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಈ ನಿರ್ಧಾರ ಹೊರಬಂದ ಕೂಡಲೇ ಫ್ಯಾನ್ಸ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಾಮೆಂಟ್ ಹರಿದು ಬರುತ್ತಿವೆ. ಆನ್ಲೈನ್ನಲ್ಲಿ ಬಿಟ್ಟ 1 ನಿಮಿಷದಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗುತ್ತದೆ. ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾತ್ರ ಟಿಕೆಟ್ ಸಿಗುತ್ತವೆ. ವಿಐಪಿಗಳಿಗೆ ಮಾತ್ರ ಅವಕಾಶ ಇದೆ. ಕೆಲವರು ಹೇಳುತ್ತಿದ್ದಾರೆ ಇದು ಸಾಮಾನ್ಯ ಅಭಿಮಾನಿಗಳಿಗೆ ಅನ್ಯಾಯ. ಇನ್ನು ಕೆಲವರು ಐಪಿಎಲ್ ಫ್ಯಾನ್ಸ್ ಇಲ್ಲದೆ ನಡೆಯೋದಿಲ್ಲ, ಆದ್ದರಿಂದ ಫ್ಯಾನ್ಸ್ಗೆ ಮೊದಲ ಆದ್ಯತೆ ಕೊಡಬೇಕು. ಫ್ಯಾನ್ಸ್ ತಮ್ಮ ಅಸಮಾಧಾನವನ್ನು ಮೀಮ್ಸ್, ಪೋಸ್ಟ್ಗಳು, ವಿಡಿಯೋಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವರು ಸರ್ಕಾರದ ವಿರುದ್ಧವೂ ಪ್ರಶ್ನೆ ಎತ್ತುತ್ತಿದ್ದಾರೆ. ಒಟ್ಟಿನಲ್ಲಿ ಐಪಿಎಲ್ ಟಿಕೆಟ್ ವಿಚಾರ ಈಗ ದೊಡ್ಡ ವಿವಾದವಾಗಿದೆ. ಈ ಚರ್ಚೆ ಇನ್ನು ಮುಂದುವರಿಯುವ ಸಾಧ್ಯತೆ ಇದೆ. ನಿಮ್ಮ ಅಭಿಪ್ರಾಯ ಏನು? ಶಾಸಕರಿಗೆ ಟಿಕೆಟ್ ಕೊಡೋದು ಸರಿಯೇ ಅಥವಾ ಫ್ಯಾನ್ಸ್ಗೆ ಮೊದಲ ಆದ್ಯತೆ ಕೊಡಬೇಕು? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.